ಆಡಿಯೋ ಸಾಕಷ್ಟು ಸದ್ಯ ಮಾಡ್ತಾ ಇದೆ. ರಾಜಕೀಯದಲ್ಲಿ ಸಾಕಷ್ಟು ಆಯಾಮಗಳನ್ನು ಪಡ್ಕೊಳ್ತಾ ಇದೆ. ಈಗಾಗಲೇ ಸಿಎಂಗೆ ದೂರನ್ನು ಕೊಟ್ಟು ಬಂದಿದ್ದಾರೆ ಒಕ್ಕಲಿಗ ನಿಯೋಗ. ಈ ಬಗ್ಗೆ ಮಾತನಾಡೋದಕ್ಕೆ ಶಾಸಕರಾದಂಥ ಎಚ್ ಸಿ ಬಾಲಕೃಷ್ಣ ಅವರು ಇದ್ದಾರೆ. ಸರ್, ಮುನಿರತ್ನವರ ನುಡಿಮುತ್ತುಗಳನ್ನು ತಾವು ಕೇಳಿದ್ರೆ ಅನ್ಕೊಳ್ತೇನೆ. ಒಂದು ಸಮಾಜ ಅಲ್ಲ, ಎರಡೆರಡು ಸಮಾಜಕ್ಕೆ ಮಾತಾಡಿದ್ದಾರೆ. ತಮ್ಮ ನಿಲುವೇನಾಗಿರುತ್ತೆ, ಸರ್ಕಾರದ ನಿಲುವೇನಾಗಿರುತ್ತೆ ಅಂತ? ಸರ್, ಮುನಿರತ್ನವರು ಬರೀ ಎರಡು ಸಮಾಜಕ್ಕೆ ಮಾಡಿರ್ತಕ್ಕಂಥದ್ದು ಅವೇಳನಕಾರಿ ಹೇಳಿಕೆ ಅಲ್ಲ. ಅದು ಇಡೀ ಸಮುದಾಯಗಳು ತಲೆ ತಗ್ಸ್ತಕ್ಕಂಥದ್ದು, ಹೆಣ್ಮಕ್ಳುಗಳು ತಲೆ ತಗ್ಸ್ತಕ್ಕಂಥ ರೀತಿಯಲ್ಲಿ ಎಲ್ಲ ಸಮಾಜದವರು ತಲೆ ತಗ್ಸ್ತಕ್ಕಂಥ ರೀತಿಯಲ್ಲಿ ಮಾತಾಡಿದ್ದಾರೆ. ಮುನಿರತ್ನವರ ಸಂಸ್ಕೃತಿ ಏನು ಅಂತೇಳಿ ಇಡೀ ದೇಶಕ್ಕೆ ಗೊತ್ತಿದೆ. ಅದು ಅವ್ರ ನಡವಳಿಕೆ ಏನು ಅಂತಂದರೆ ಅವ್ರು ಯಾವ ರೀತಿ ಬಂದಿದ್ದಾರೆ, ಅವ್ರು ಯಾವ ರೀತಿ ರಾಜಕೀಯಕ್ಕೆ ಬಂದರು, ಯಾವ ರೀತಿ ಕಾಂಟ್ರಾಕ್ಟ್ರಾಗಿ ಯಾವ ರೀತಿ ಏನೇನು ನಡೆದ್ರು, ಇವೆಲ್ಲವನ್ನು ಸೂಕ್ತ ತನಿಖೆ ಮಾಡಬೇಕು ಅಂತೇಳಿ ನಾವು ಮುಖ್ಯಮಂತ್ರಿಗಳ ಹತ್ರ ಮನವಿ ಮಾಡಿದ್ದೀವಿ. ಈ ಥರದ ಹಣದ ದರ್ಪ ಅಥವಾ ಆಡಳಿತ ದರ್ಪ ಈ ಥರದ ಮಾತುಗಳನ್ನು ಆಡಿಸುತ್ತಾ ಅಂತ ಸರ್ ಅವ್ರನ್ನ? ಖಂಡಿತ. ಮೊದಲು ಹಣದ ದರ್ಪ, ಈಗ ಆಡಳಿತದ ದರ್ಪ, ಇವೆರಡೂ ಸೇರ್ಕೊಂಡು ಈ ರೀತಿ ಮಾತಾಡಿಸ್ತಾ ಇದ್ದಾವೆ. ಕೇಡ್ಗಾಲಕ್ಕೆ ನಾಯಿ ಮೊಟ್ಟೆ ಇಕ್ತು ಅಂತಾರಲ್ಲ, ಹಂಗೆ ಅವ್ರ ಕೇಡ್ಗಾಲ ಶುರುವಾಗಿದೆ. ಅದರಿಂದ ಈ ರೀತಿ ಮಾತಾಡ್ತಾ ಇದ್ದಾರೆ, ಇದರಿಂದ ಅನುಭವಿಸ್ತಾರೆ. ಇಂಥ ಜನಪ್ರತಿನಿಧಿ ಶಾಸಕನಾಗಿ ಮುಂದುವರಿಯೋಕ್ಕೆ ಯೋಗ್ಯತೆ ಇದೆಯಾ ಅಂತ ಸರ್? ನಮ್ಮ ಜನ ತೀರ್ಮಾನ ಮಾಡಬೇಕು. ಮತ್ತು ಯಾರು ನಾವು ಅವ್ರನ್ನ ಬೆಳೆಸಿ ನಮ್ಮ ಪಕ್ಷದವರು ತಪ್ಪು ಮಾಡಿದ್ದಾರೆ, ಅದರ ಪ್ರಾಯಶ್ಚಿತವನ್ನು ಈಗ ಅನುಭವಿಸ್ತಾ ಇದ್ದಾರೆ. ಈಗಿರ್ತಕ್ಕಂಥ ಪಕ್ಷದವರು ಅದರ ಬಗ್ಗೆ ಆಲೋಚನೆ ಮಾಡಬೇಕು. ಸರ್, ಈಗ ಬಿಜೆಪಿ ಅವರು ಉಲ್ಟಾ ನಿಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ವೈಫಲ್ಯವನ್ನು ಮುಚ್ಕೊಳ್ಳೋದಕ್ಕೋಸ್ಕರ ಈ ಆಡಿಯೋ ಬಿಟ್ಟಿದ್ದಾರೆ. ಯಾರು ವೈಫಲ್ಯನೂ ಯಾರು ಮುಚ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ವೈಫಲ್ಯನ ಬೇರೆ ಯಾವುದೋ ವೈಫಲ್ಯನ ಮುಚ್ಕೊಳ್ಳೋದಕ್ಕೋಸ್ಕರ ಮಾಡಿರ್ತಕ್ಕಂಥದ್ದಲ್ಲ. ಅವನು ಮಾಡಿರ್ತಕ್ಕಂಥ ಅವನ ನಡವಳಿಕೆನ ನಾವು ತನಿಖೆ ಮಾಡಬೇಕು, ಅವನ ಮೇಲೆ ಸೂಕ್ತ ಕ್ರಮ ತಗೋಬೇಕು ಅಂತ ಹೇಳಿದ್ವಿ ವಿನ ಬಿ ಜೆ ಪಿಯವ್ರಿಗೆ ಇನ್ನೇನೂ ಇಲ್ಲ. ಬಿ ಜೆ ಪಿಯವ್ರನ್ನ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ. ದಲಿತರಿಗೆ ಮತ್ತು ಒಕ್ಕಲಿಗರ ಹೆಣ್ಮಕ್ಳಿಗೆ ಮಾಡಿದಂಥ ಅವಮಾನ ಅವರು ಅದನ್ನು ಸ್ವೀಕಾರ ಮಾಡ್ತಾರಾ ತಿರಸ್ಕಾರ ಮಾಡ್ತಾರಾ ಅಂತೇಳಿ ಮೊದಲು ಹೇಳಿ, ಆಮೇಲೆ ಅದ್ರ ಬಗ್ಗೆ ನಾವು ಮಾತಾಡ್ತೀವಿ. ಸರ್, ಈಗ ಡಿ ಕೆ ಬ್ರದರ್ಸ್ ಕುಮ್ಮಕ್ಕಿದೆ. ಇದರಿಂದ ಗ್ರಾಮಾಂತರದಲ್ಲಿ ಸೋತಿದ್ದಕ್ಕೆ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ ನಾನು ಅಂತ ಅವರೇ ವಿಡಿಯೋ ಮಾಡಿ ಬಿಟ್ಟಿರ್ತಕ್ಕಂಥದ್ದು. ಈಗ ನಾವು ಈ ರೀತಿ ಸೋತ ಮೇಲೆ ಇದ್ರಿ ಮಾತಾಡಿ ಅಂತ ಹೇಳಿದ್ವಿ. ನಾವು ಗೆದ್ದಿ ತಲೆ ತಿರುಗಿ ಮಾತಾಡಿರ್ತಕ್ಕಂಥದ್ದು ಇದು. ಯಾವ ಡಿ ಕೆ ಬ್ರದರ್ಸು ಕೂಡ ಇವರಿಂದ ಕುಮ್ಮಕ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಗೆದ್ದುಬಿಟ್ರಲ್ಲ ಎಂಪಿನ, ಸ್ವಲ್ಪ ತಲೆ ಜಾಸ್ತಿ ತಿರುಗ್ತು, ಅದಕ್ಕೆ ಈ ದುರಾಂಕಾರದ ಮಾತುಗಳು ಆಚೆ ಬಂದಿರತಕ್ಕಂಥದ್ದು. ಅದಕ್ಕೆ ತಕ್ಕ ಪ್ರಾಯಶ್ಚಿತ ಆಯ್ತದೆ. ಈಗ ಸರ್ಕಾರ ಯಾವ ರೀತಿಯ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ತದೆ ಅಥವಾ ಮೂಲೆ ಗುಂಪಾಗತ್ತ ಕೇಸು ಅಂತ ಸರ್? ಕಾನೂನು ರೀತಿಯಲ್ಲಿ ಸರ್ಕಾರ ಕ್ರಮ ತೆಗೆದುಕೊಳ್ತದೆ. ಒಕ್ಕಲಿಗರು ದಲಿತರು ಇದಕ್ಕೆ ಬೆಂಬಲವಾಗಿ ನಿಂತು ಕ್ರಮ ಆಗುತ್ತೆ ಸರ್? ಒಕ್ಕಲಿಗರು ದಲಿತರೇ ಅಲ್ಲ, ಇಡೀ ಸಮಾಜ ಬೆಂಬಲವಾಗಿ ನಿಂತ್ಕೋಬೇಕು. ಇವತ್ತು ಒಕ್ಕಲಿಗರ ಬಗ್ಗೆ ಮಾತಾಡೋನೆ, ನಾಳೆ ವೀರಶೈವರ ಬಗ್ಗೆ ಮಾತಾಡ್ತಾನೆ, ನಾಳೆ ಬ್ರಾಹ್ಮಿಣ್ಸ್ ಬಗ್ಗೆ ಮಾತಾಡ್ತಾನೆ, ನಾಳೆ ಇನ್ನೊಬ್ಬರ ಬಗ್ಗೆ ಮಾತಾಡ್ತಾನೆ. ಹೆಣ್ಮಕ್ಳು ಯಾವುದೋ ಒಂದು ಸಮಾಜಕ್ಕೆ ಸ್ಥಿಮಿತವಾದಂಥ ಹೆಣ್ಮಕ್ಳಲ್ಲ, ಎಲ್ಲ ಹೆಣ್ಮಕ್ಳ ಬಗ್ಗೆನೂ ಮಾತಾಡ್ತಾನೆ. ಅದರಿಂದ ದಯಮಾಡಿ ಇಡೀ ಸಮಾಜ ಇದ್ರ ವಿರುದ್ಧ ನಿಂತ್ಕೋಬೇಕು. ಇದಿಷ್ಟು ಬಾಲಕೃಷ್ಣ ಅವರ ಮಾತು. ಸಮಾಜವೇ ಮುನಿರತ್ನವರ ವಿರುದ್ಧವಾಗಿ ನಿಂತ್ಕೊಂಡು ಕ್ರಮ ಆಗುವಂಥ ಕೆಲಸವನ್ನು ಮಾಡಬೇಕು ಅನ್ನೋ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಲಕ್ಷ್ಮೀಪುತ್ರ ಜೊತೆ ಬಸವರಾಜ್, ಸೆಂಟಿಮೆಂಟ್ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಒಕ್ಕಲಿಗ ಮತ್ತು ದಲಿತರ ವಿರುದ್ಧವಾಗಿ ಮುನಿರತ್ನವರು ಮಾತನಾಡಿದ್ದಾರೆ ಅನ್ನೋಂಥ ಆಡಿಯೋ ರಾಜಕೀಯದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಈಗ ಸಿಎಂಗೆ ಒಕ್ಕಲಿಗ ನಿಯೋಗ ಬಂದು ದೂರನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಶಾಸಕರಾದಂಥ ಕುಣಿಗಲ್ ರಂಗನಾಥ್ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ನಿಮ್ಮ ಸಮುದಾಯ ದಲಿತ ಸಮುದಾಯದ ಬಗ್ಗೆ ಸಾಕಷ್ಟು ಅವಹೇಳನದ ಮಾತನ್ನು ಮುನಿರತ್ನವರು ಆಡಿದ್ದಾರೆ ಅನ್ನುವಂಥದ್ದು ಈಗಾಗಲೇ ಆಡಿಯೋ ಆಗಿದೆ, ಬಂಧನ ಆಗಿದೆ. ಕ್ರಮ ಆಗುತ್ತಾ ಸರ್ಕಾರದಿಂದ ಅಂತ? ಮೊದಲನೇದಾಗಿ ನಾನು ಸಮುದಾಯ ಜಾತಿ ಇದ್ರ ಬಗ್ಗೆ ಹೇಳೋದ್ಕಿಂತ ಒಂದು ಹೆಣ್ಣು ಮಗಳನ್ನು ಮಂಚಕ್ಕೆ ಬನ್ನಿ ಅಂತ ಹೇಳೋಂಥ ಒಬ್ಬ ಶಾಸಕ ಕರ್ನಾಟಕದ ರಾಜಕೀಯದ ಇತಿಹಾಸದಲ್ಲಿ ಮೊದಲನೇ ಸಲ. ಇದನ್ನು ಹಳ್ಳೀಲಿ ಗ್ರಾಮಾಂತರ ಪ್ರದೇಶದಲ್ಲಿ ನಮ್ಮ ಮಹಿಳೆಯರೆಲ್ಲ ನೊಂದ್ಕೊಂಡು ಬಿಟ್ಟಿದ್ದಾರೆ. ಆ ಧ್ವನಿನ ನಾವು ಹೇಳಲಿಕ್ಕೋಸ್ಕರ ಇವತ್ತು ನಮ್ಮ ಸಮುದಾಯದ ಜನಾಂಗದವರು ಭಾಳಷ್ಟು ನೋವನ್ನು ಅನುಭವಿಸ್ತಾ ಇರೋಂಥದ್ದು ಒಂದು ಕಡೆ. ಆದರೆ ದಲಿತರ ಬಗ್ಗೆ ಇಷ್ಟು ಅವಹೇಳಕರವಾದಂಥ ಮಾತುಗಳನ್ನು, ಇಷ್ಟು ಅಸಭ್ಯವಾದಂಥ ಮಾತು, ಅವಾಚ್ಯವಾದಂಥ ಮಾತು, ನಿಂದನೆನ ಆ ನೋವನ್ನು ಹೇಳಲಿಕ್ಕೆ ನಾವು ಮುಖ್ಯಮಂತ್ರಿಗಳ ಮುಂದೆ ದೂರನ್ನು ಹೇಳಲಿಕ್ಕೆ ಬಂದಿದ್ದೋ, ಹಾಗೂ ಕಠಿಣವಾದಂಥ ಕ್ರಮನ ತೆಗೆದುಕೋಬೇಕು ಅಂತ ಇವತ್ತೆಲ್ಲ ನಾವೆಲ್ಲ ನಿಯೋಗದ ಮೂಲಕ ಬಂದಿದ್ದೇವೆ. ಮುನಿರತ್ನ ಬಂಧನ ಆದರೆ ಅಥವಾ ಮುನಿರತ್ನದ ಕೇಸ್ ಆಚೆ ಬಂದರೆ ಡಿ ಕೆ ಬ್ರದರ್ಸ್ ಮೇಲೆ ಆರೋಪ ಬರ್ತಾ ಇದೆ. ಡಿ ಕೆ ಬ್ರದರ್ಸ್ ಇದರ ಹಿಂದೆ ಕುಮ್ಮಕ್ ಕೊಡ್ತಾ ಇದ್ದಾರೆ ಅಂತ ತಾವು ಕೂಡ ಅವ್ರ ಸಂಬಂಧಿಗಳು ಏನು ಹೇಳ್ತೀರಿ? ಎಲ್ಲ ವಿಚಾರಕ್ಕೂ ಡಿ ಕೆ ಶಿವಕುಮಾರ್ ಸಾಹೇಬ್ರ ಹೆಸರನ್ನು ಬಳಸ್ಕೊಳೋಂಥದ್ರಲ್ಲಿ ಅರ್ಥ ಇಲ್ಲ ಅಂತ ಅನ್ಕೋತೇನೆ. ಯಾಕೆಂದರೆ ಇದು ಆಗಿರೋಂಥ ವಿಚಾರ ಆಡಿಯೋದಲ್ಲಿ ಮುನಿರತ್ನ ಅವ್ರಿಗೆ ಡಿ ಕೆ ಶಿವಕುಮಾರ್ ಸಾಹೇಬ್ರು ಹೋಗಿ ಈ ಥರ ಮಾತಾಡೋ ಅಂತ ಹೇಳಿದಾರ, ಈ ಥರ ಬೈಯು ಅಂತ ಹೇಳಿದಾರ. ನಮ್ಮ ಸಮಾಜದ ಬಗ್ಗೆ ಈ ಥರ ಮಾತಾಡೋದಂದ್ರೆ ಎಷ್ಟು ಸಲ ಸಹಿಸ್ಕೋಬೋದು? ಇವತ್ತು ಕುಮಾರಸ್ವಾಮಿ ಅವರು ಇವತ್ತು ಎಲ್ಲ ಸಮುದಾಯದ ವ್ಯವಸ್ಥೆಯಲ್ಲಿ ನಾನು ಮಣ್ಣಿನ ಒಕ್ಕಲಿಗ ಮಗ ಅಂತ ಹೇಳೋಂಥವ್ರು ಏನು ಮಾಡ್ತಾ ಇದ್ದಾರೆ? ಒಂದೇ ಒಂದು ಮಾತು ಸಹ ಆಡ್ತಾ ಇಲ್ಲ ಅವರು. ಇದ್ರ ಬಗ್ಗೆ ಹಳೆ ಸ್ನೇಹಿತ ಅಂತ ಮಾತಾಡ್ತಾ ಇಲ್ವಾ? ಈ ವಿಚಾರದಲ್ಲಿ ಒಕ್ಕಲಿಗರಿಗೆ ಕ್ಷಮಿಸಲ್ಲ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು.
ಬಿಜೆಪಿ ಮತ್ತು JDS ಒಕ್ಕಲಿಗ ನಾಯಕರು ಮತ್ತು ದಲಿತ ನಾಯಕರು ಪರೋಕ್ಷವಾಗಿ ಮುನಿರತ್ನ ಬೆಂಬಲ ಇದೆಯಾ ಅಂತ ಸರ್ ಈ ಮಾತನಾಡೋಕ್ಕೆ? ಅದೇ ವಿಚಾರಕ್ಕೆ ಅಶೋಕ್ ಅವ್ರನ್ನು ಮತ್ತು CT ರವಿನ ಕೇಳಬೇಕು ಅಂತಿದ್ದೀವಿ. ಅವರು ಪ್ರತಿಯೊಂದು ವಿಚಾರಕ್ಕೂ ಮುಂದೆ ಬಂದು ನಾವು ಆ ಸಮಾಜ ಈ ಸಮಾಜ ಅಂತ ಹೇಳ್ತಾರೆ. ಇವತ್ತು ಒಕ್ಕಲಿಗರು ಹೆಣ್ಣು ಮಗಳ ಬಗ್ಗೆ ಮಂಚಕ್ಕೆ ಕರೀತಾರಂಥ ಮಾತನ್ನು ಯಾವ ರೀತಿ ಸಮರ್ಥಿಸ್ಕೋತಾರೆ? ಅದೇ ರೀತಿ ಇವತ್ತು BJPಲಿ ಇರೋಂಥ SC ಜನಾಂಗದ ಮುಖಂಡರುಗಳು ದೀನ ದಲಿತರ ಬಗ್ಗೆ ಇಷ್ಟು ಅಸಹ್ಯವಾಗಿ ಅಸಂವಿಧಾನಿಕವಾದಂಥ ಮಾತುಗಳನ್ನು ಸಮರ್ಥಿಸ್ಕೊಳ್ಳೋಂಥದ್ದು ಬೇಕಾ ಅನ್ನೋದನ್ನು ಜನರು ಕೇಳೋಂಥ ಪ್ರಶ್ನೆ ಮುಂದಿನ ದಿನಗಳ ಬರುತ್ತೆ ಅನ್ನೋದಕ್ಕೋಸ್ಕರ ನಿಮ್ಮ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಸರ್, ಈ ಕಾಂಗ್ರೆಸ್ ಪಕ್ಷದ ಈ ಹೋರಾಟ ಇಲ್ಲಿಗೆ ನಿಲ್ಲುತ್ತಾ? ಮುಂದೆ ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗ್ತೀರಿ? ಇಲ್ಲ, ಇದನ್ನು ನಾವು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟ ತೆಗೆದುಕೊಂಡು ಹೋಗ್ತೇವೆ. ನಾವು ಸಹ ನಮ್ಮ ಅಧ್ಯಕ್ಷರು ಬರಲಿಕ್ಕೆ ಕಾಯ್ತಾ ಇದ್ದೇವೆ. ಇವತ್ತು ಬರ್ತಾರೆ, ನಾಳೆಯಿಂದ ಇದು ದೊಡ್ಡ ಮಟ್ಟದ ನಮ್ಮ ಒಕ್ಕಲಿಗರ ಹೆಣ್ಣು ಮಕ್ಕಳ ಧ್ವನಿನ ಮತ್ತು ದಲಿತರ ಧ್ವನಿಗಳನ್ನು ಮುಂದೆ ತೆಗೆದುಕೊಂಡು ಹೋಗೋಂಥದ್ದು ಮುಂದಿನ ದಿನಗಳಲ್ಲಿ ಆಗುತ್ತೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛಪಡ್ತೇನೆ ನಾನು. ಥ್ಯಾಂಕ್ ಯು ಸರ್. ಇದಿಷ್ಟು ಶಾಸಕರಾದ ಕುಣಿಗಲ್ ರಂಗನಾಥ್ ಅವರ ಮಾತು. ಈ ಹೋರಾಟ ಇಲ್ಲಿಗೆ ನಿಲ್ಲಲ್ಲ. ಮುನಿರತ್ನ ಅವರ ಮಾತನಾಡಿದಂಥ ಮಾತನ್ನು ಯಾರೂ ಕೂಡ ಕ್ಷಮಿಸೋಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ತಕ್ಕವಾದಂಥ ಕ್ರಮ ಆಗುವವರೆಗೂ ಕೂಡ ಹೋರಾಟ ಮುಂದುವರಿಯುತ್ತೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಲಕ್ಷ್ಮೀಪುತ್ರ ಜೊತೆ ಬಸವರಾಜ್ ಸಂತಿಮಠ, ರಿಪಬ್ಲಿಕ್ ಕಡೆ. ಇದು ನಿಮ್ಮ ಧ್ವನಿ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್, ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ವೇದಿಕೆ ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ.